ಶಿವಲಿಂಗೇಗೌಡರು ನೋಡ್ರಿ, ಅವು ಏನು ತಿಳಿತದ ಶಿವಲಿಂಗೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಬಹಳ ಅತ್ಯಂತ ವಿಷಾದ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ, ಯಾರನ್ನು ವ್ಯಕ್ತಿ ಪೂಜೆ ಮಾಡೋದನ್ನಾಗಲಿ ಸಂಘ ಮಾಡೋದಿಲ್ಲ. ಆ ದುರ್ದೈವ ಅಂದ್ರೆ ಈ ದೇಶದಾಗ RSS ಟೀಕೆ ಮಾಡಿದ್ರೆ ಅವರೇನೋ ಒಂದು ದೊಡ್ಡ ಹೀರೋ ಆಗ್ತೇನೆ ಅಂತೇಳಿ ಮತ್ತು ಮುಸಲ್ಮಾನರು ಖುಷಿ ಆಗ್ತಾರೆ ಅಂತೇಳಿ ಮಾಡ್ತಾರೆ ವಿನಃ ಅವರೇನು ಮುಸಲ್ಮಾನರಿಗೇನು ಅವೇನು ದೊಡ್ಡ ಈ ದೇಶದಲ್ಲಿ ಏನು ದೊಡ್ಡ ಕೆಲಸ ಏನು ಮಾಡಿಲ್ಲ. ಅವ್ರ ಉದ್ದೇಶ ಮುಸ್ಲಿಂ ಓಟ್ ಅಟ್ಟೆ ಉಳಿಬೇಕಂತೇಳಿ. ಅದಕ್ಕೆ ನಾವು ಹಿಂದೂ ಸಮ್ಮೇಳನ ಮಾಡ್ಲಕತ್ತಿದ್ದೆ. ಅದಕ್ಕಪ್ಪ ಅಂದ್ರೆ ನಾವು ಮುಸಲ್ಮಾನರು ಹೆಂಗೆ ದೇಶದ ವಿಚಾರ ಬಂದರೆ ಅವ್ರು ಹೆಂಗೆ ತಮ್ಮ ಧರ್ಮ ಬಿಟ್ಟರೆ ದೇಶನೂ ಬೇಕಾಗಿಲ್ಲ, ನಮ್ಮ ದೇಶದ ಸಂವಿಧಾನ ಬೇಕಾಗಿಲ್ಲ. ಅವ್ರು ಹೆಂಗದಾರೆ. ಆದರೆ ನಮಗೆಲ್ಲ ಹಿಂದೂಗಳಿಗೆ ಭಾರತ ಬೇಕು, ನಮ್ಮ ಸಂವಿಧಾನ ಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ಸಂಸತ್ ಶಿವಲಿಂಗೇಗೌಡರು ನೋಡ್ರಿ, ಅವು ಏನು ತಿಳಿತದ ಶಿವಲಿಂಗೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಬಹಳ ಅತ್ಯಂತ ವಿಷಾದ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ, ಯಾರನ್ನು ವ್ಯಕ್ತಿ ಪೂಜೆ ಮಾಡೋದನ್ನಾಗಲಿ ಸಂಘ ಮಾಡೋದಿಲ್ಲ. ಆ ದುರ್ದೈವ ಅಂದ್ರೆ ಈ ದೇಶದಾಗ RSS ಟೀಕೆ ಮಾಡಿದ್ರೆ ಅವರೇನೋ ಒಂದು ದೊಡ್ಡ ಹೀರೋ ಆಗ್ತೇನೆ ಅಂತೇಳಿ ಮತ್ತು ಮುಸಲ್ಮಾನರು ಖುಷಿ ಆಗ್ತಾರೆ ಅಂತೇಳಿ ಮಾಡ್ತಾರೆ ವಿನಃ ಅವರೇನು ಮುಸಲ್ಮಾನರಿಗೇನು ಅವೇನು ದೊಡ್ಡ ಈ ದೇಶದಲ್ಲಿ ಏನು ದೊಡ್ಡ ಕೆಲಸ ಏನು ಮಾಡಿಲ್ಲ. ಅವ್ರ ಉದ್ದೇಶ ಮುಸ್ಲಿಂ ಓಟ್ ಅಟ್ಟೆ ಉಳಿಬೇಕಂತೇಳಿ. ಅದಕ್ಕೆ ನಾವು ಹಿಂದೂ ಸಮ್ಮೇಳನ ಮಾಡ್ಲಕತ್ತಿದ್ದೆ. ಅದಕ್ಕಪ್ಪ ಅಂದ್ರೆ ನಾವು ಮುಸಲ್ಮಾನರು ಹೆಂಗೆ ದೇಶದ ವಿಚಾರ ಬಂದರೆ ಅವ್ರು ಹೆಂಗೆ ತಮ್ಮ ಧರ್ಮ ಬಿಟ್ಟರೆ ದೇಶನೂ ಬೇಕಾಗಿಲ್ಲ, ನಮ್ಮ ದೇಶದ ಸಂವಿಧಾನ ಬೇಕಾಗಿಲ್ಲ. ಅವ್ರು ಹೆಂಗದಾರೆ. ಆದರೆ ನಮಗೆಲ್ಲ ಹಿಂದೂಗಳಿಗೆ ಭಾರತ ಬೇಕು, ನಮ್ಮ ಸಂವಿಧಾನ ಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಯೋಗ್ಯ. ನಿಮಗೆ ಮಾನ ಮರ್ಯಾದೆ. ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ನೀನ್ ಯಾಕೆ ಹಂಗೊಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು. ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ದೀರಾ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ದೀರಾ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮಗೆ ಮಾನ ಮರ್ಯಾದೆ. ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ಬೆಂಬಲವನ್ನ ಸೂಚಿಸಿ ಇವತ್ತು ನಾನು ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಎಲ್ಲ ಇಯರ್ಫೋನ್ ಹಾಕಿ ಇವತ್ತು ಯಾಸೀರ್ ಪಠಾಣ್ ಕರ್ನಾಟಕ ಇವತ್ತು ಏನು ಹಿಂದೆ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಇದನ್ನ ಬದಲಾಯಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನಿಲುವನ್ನ ನಾನು ಖಂಡವಾಗಿ ಅದನ್ನು ವಿರೋಧಿಸ್ತೇನೆ. ಕಾರಣ ಏನು ಅಂದ್ರೆ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳಬೇಕಾಗುತ್ತೆ. ವಿರೋಧ ಇರಬಹುದು, ಪರ ಇರಬಹುದು,
ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡ್ದೆ ನಾನು. ಬೆಂಬಲ ಬೆಲೆ ಕೊಡ್ಸಕ್ಕೆ ನಿನಗೆ ಎಲ್ಲಿ? ಅಲ್ಲೆಲ್ಲಾರ ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ದು ನೋಡ್ಕ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನ ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗ್ಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಅರಸೀಕೆರೆಯಲ್ಲಿ ಬಾ ಕೇಳು, ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ನೋಡಿ, ಅವರು ಕೆಟ್ಟ ಕೆಲಸ ಮಾಡಿದವ್ರಿಗೆ ಹೇಳ್ತಾ ಇರ್ಬೇಕು, ಹಂಗೆ ಬಿಟ್ಕೊಂಡು ಹೋಗದ. ಅವ್ರಿಗೆ ಧರಣಿ ಮಾಡೋದು ಹಿಂಗ? ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ, ಇವಕ್ಕೆ ಬೆಲೆ ಇದೆಯಾ? ನಾಚಿಕೆ ಇದೆಯಾ ಇವ್ರಿಗೆ? ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ನೀನು ಕೇಳಿಲೆ, ನಿನ್ನ ಹೆಂಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ನೀನು ಅಯೋಗ್ಯ. ನೀನು ದುಡ್ಡು ಹೊಡೆದಿದ್ದೀಯ ನೀನು. ಯಾರೇ ಹೇಳ್ಕೊಟ್ಟಾರ? ಅವರು ಅಶೋಕಣ್ಣ ಹೇಳ್ಕೊಟ್ಟಾರ ನಿಮ್ಗೆ? ಕೂಕ್ಯಾಳ ನಿಮ್ ನಾಚಿಕೆ. ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ. ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನನ್ನ ಮೇಲೆ ಹಾಕಲೇ ಏನ್ ಮಾಡ್ತೀಯ? ಕಾನೂನ ರಾಜ್ಪಾಲರು ತಡೆ ಹಿಡಿದ್ರು, ಇಲ್ಲಾಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ? ಗೊತ್ತಾಗೋದು. ಮಾನ ಮರ್ಯಾದಿಲ್ಲ ನಿಮ್ಗೆ. ಮಾನ ಮರ್ಯಾದೆ, ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ನಿಮಗೆ ಮರ್ಯಾದೆ ಐತೆ? ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ. ನಿಮ್ಗೇನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು? ವಿರೋಧ ಪಕ್ಷ ಲಾಯಕ ನೀವು? ವಿರೋಧ ಪಕ್ಷಕ್ಕೆ ಲಾಯಕಿದ್ದೀರಾ ನೀವು? ನೀನು ಕೆಟ್ಟ RSನವರಿಗೆ ಧಿಕ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು.
ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ. ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.